ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಾಣಿ ಶ್ರೀರಾಮ್. ಈ ಆಷಾಢ ಮಾಸದಲ್ಲಿ ನಮ್ಮ ಮಂಗಳೂರು, ಉಡುಪಿ ಕಡೆ ಎಲ್ಲ ಮನೆಯಲ್ಲೂ ಪತ್ರೊಡೆ ಮಾಡೇ ಮಾಡ್ತಾರೆ. ಪತ್ರೊಡೆ ಅಂದರೆ ಅಕ್ಕಿ ಮತ್ತು ಮಸಾಲೆಗಳನ್ನು ಹಾಕಿ ರುಬ್ಬಿ ಅದನ್ನು ಕೆಸುವಿನ ಎಲೆಯಲ್ಲಿ ಹಾಕಿ ಬೇಯಿಸಿ ಮಾಡುವ ತಿಂಡಿ. ಸೊ ನಾನು ಮತ್ತು ಅತ್ತೆ ಸೇರಿ ನಮ್ಮನೆಯಲ್ಲಿ ಪತ್ರೊಡೆ ಮಾಡಿದ್ವಿ. ನಾವು ಹೇಗೆ ಮಾಡಿದ್ವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿ. ಮೊದಲಿಗೆ ನಾವು ಮಸಾಲೆಗೆ ಬೇಕಾದ ಪದಾರ್ಥಗಳನ್ನು ರೆಡಿ ಮಾಡಿಕೊಳ್ಬೇಕು. ಅಂದರೆ ಎಲ್ಲ ಮಸಾಲ ಪದಾರ್ಥಗಳನ್ನು ಒಂದೊಂದಾಗಿ ಫ್ರೈ ಮಾಡಿಕೊಳ್ಬೇಕು. ಮೊದಲಿಗೆ ಇಲ್ಲಿ ನಾನು ಕಡಲೆಬೇಳೆ ಮತ್ತು ಉದ್ದು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಇವೆರಡೂ ಕೆಂಪಾಗುವ ತನಕ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕೈ ಆಡಿಸ್ತಾ ಇರಬೇಕು. ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕೆಂಪು ಮೆಣಸು, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದು ಕರಟದ ಹಾಗೆ ನೋಡಿಕೊಂಡು ಸ್ವಲ್ಪನೇ ಕೈ ಬಿಡದೆ ಫ್ರೈ ಮಾಡ್ತಾ ಇರಬೇಕು. ನಂತರ ಮಸಾಲೆ ಪರಿಮಳ ಬಿಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಕೈ ಆಡಿಸಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಬೇಕು. ನಂತರ ಮಿಕ್ಸಿ ಜಾರಿಗೆ ಹುರಿದಿಟ್ಟ ಮಸಾಲೆ ಪದಾರ್ಥಗಳು, ರಾತ್ರಿ ಇಡೀ ನೆನೆಸಿಟ್ಟಿದ್ದ ಅಕ್ಕಿ, ನಂತರ ಒಂದು ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, ನಂತರ ಸ್ವಲ್ಪ ಬೆಲ್ಲ ಇಷ್ಟು ಹಾಕಬೇಕು. ಈ ಖಾದ್ಯಕ್ಕೆ ಹುಣಸೆ ಹಣ್ಣು ಮತ್ತು ಬೆಲ್ಲ ತುಂಬ ಹಾಕಬೇಕು, ಇಲ್ಲಾಂದರೆ ಕೆಸುವಿನ ಎಲೆಯಿಂದ ಬಾಯಿ ತುರಿಸ್ತದೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಬೇಕು. ಈ ಕೆಸುವಿನ ಎಲೆಗಳನ್ನೆಲ್ಲ ಒಂದು ದಿನ ಮುಂಚೆನೇ ಅತ್ತೆ ಕೊಯ್ದು ಚೆನ್ನಾಗಿ ತೊಳೆದಿಟ್ಟಿದ್ರು. ಸೊ ನಾನು ಈ ಎಲೆಗಳನ್ನು ಒಂದೊಂದಾಗಿ ಕ್ಲೀನಾದ ಬಟ್ಟೆಯಿಂದ ಜಸ್ಟ್ ಒರೆಸಿಕೊಳ್ತಾ ಇದ್ದೇನೆ. ರುಬ್ಬಿದ ಅಕ್ಕಿ ಮತ್ತು ಮಸಾಲೆ ಮಿಶ್ರಣವನ್ನು ಒಂದೊಂದಾಗಿ ಎಲೆಯ ಹಿಂಬದಿಗೆ ಮತ್ತು ಮುಂಬದಿಗೆ ಹಚ್ಚಿ ಅದನ್ನು ಒಂದರ ಮೇಲೆ ಒಂದು ಇಟ್ಟು ಮಡಚಿ ಅದನ್ನು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ. ಈ ಪತ್ರೊಡೆಯನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ನಾವು ಈ ರೀತಿ ಮಾಡಿದ್ವಿ. ಇದರ ಪ್ರೊಸೀಜರ್ ತುಂಬ ಲಾಂಗ್ ಇದೆ. ನಾವು ಬೆಳಿಗ್ಗೆ ಎದ್ದು ಪತ್ರೊಡೆ ಮಾಡಲಿಕ್ಕೆ ಕೂತ್ಕೊಂಡದ್ದು. ಹಾಗಾಗಿ ನಾವು ಆರಾಮಾಗಿ ಮತ್ತು ನೀಟಾಗಿ ಪ್ರಿಪೇರ್ ಮಾಡಿದ್ವಿ. ನೋಡಿ ಹೀಗೆ ಮಡಚಿ ಅದನ್ನು ಬೇಯಿಸಲಿಕ್ಕೆ ಇಡಬೇಕು. ಒಂದು 20ರಿಂದ 30 ನಿಮಿಷ ಬೇಯಿಸಿದರೆ ಪತ್ರೊಡೆ ರೆಡಿಯಾಗುತ್ತೆ. ಇದನ್ನು ಬಿಸಿ ಇರುವಾಗಲೇ ತಿಂದರೆ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೀಗೆ ನಾವು ನಮ್ಮ ಮನೇಲಿ ಪತ್ರೊಡೆ ಮಾಡಿದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.